ಡಾಕ್ಟರ್ ಕೇಳತ್ತೆ ತೆಗೆದುಕೊಳ್ಳುವುದು ನಿಮ್ಮ ದೇಹಕ್ಕೆ ಅಪಾಯ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಟಿಬಯೋಟಿಕ್ಸನ್ನು ಸರಿಯಾದ ರೀತಿಯಲ್ಲಿ ಬಳಸುವ ವಿಧಾನ. ವೈದ್ಯರು ಸೂಚಿಸಿದಾಗ ಮಾತ್ರ ತೆಗೆದುಕೊಳ್ಳಿ. ಆ್ಯಂಟಿಬಯೋಟಿಕ್ಕನ್ನು ವೈದ್ಯರು ಸೂಚಿಸಿದ ಪ್ರಮಾಣ, ಸಮಯ ಮತ್ತು ದಿನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆ್ಯಂಟಿಬಯೋಟಿಕ್ ಮಾತ್ರೆಯನ್ನು ಬಿಟ್ಟು ಬಿಡದೆ ನಿರಂತರವಾಗಿ ತೆಗೆದುಕೊಳ್ಳಿ. ನಿಮ್ಮ ಔಷಧಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಲಾಸ್ಟ್ ಪಾಯಿಂಟ್ ಬಂದು, ಉಳಿದ ಔಷಧಿಯನ್ನು ಮುಂದಿನ ಬಾರಿ ಬಳಸಲು ಸಂಗ್ರಹಿಸಬೇಡಿ. ಇವಾಗ ಒಂದು ಎಕ್ಸಾಂಪಲ್ಗೆ ಇಂಜೆಕ್ಷನ್, ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ನ 5 ದಿವಸ ಹೇಳಿರ್ತಾರೆ. ಅದು ನೀವು ಹುಷಾರಾಯಿತು ಅಂದ ತಕ್ಷಣ 3 ದಿವಸಕ್ಕೆ ನಿಲ್ಲಿಸೋದು, ಆ ಥರ ಎಲ್ಲ ಮಾಡಬಾರ್ದು. ಆ್ಯಂಟಿಬಯೋಟಿಕ್ ಡೇಸ್ನ 5 ಡೇಸ್ ಹೇಳಿದ್ದಾರೆ ಅಂದರೆ ಆ ಕೋರ್ಸನ್ನ ಕಂಪ್ಲೀಟ್ ಮಾಡಬೇಕು. ಈಗ ಆ್ಯಂಟಿಬಯೋಟಿಕ್ ಕೋರ್ಸ್ನ ಯಾಕೆ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ, ಇವಾಗ ನೀವು ಅವರು 5 ದಿವಸ ಹೇಳಿರ್ತಾರೆ, ನೀವು 3ನೇ ದಿವಸಕ್ಕೆ ಹುಷಾರಾಯಿತು ಅಂತ ಬಿಟ್ಬಿಡ್ತೀರ. ಆದರೆ ಆ ಥರ ಮಾಡಬಾರ್ದು. ಏಕೆಂದರೆ ಬ್ಯಾಕ್ಟೀರಿಯಾ, ವೈರಸ್ಗಳು ನಮ್ಮ ದೇಹದಲ್ಲಿ ಹಾಗೆ ಇರ್ತವೆ. ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ ಕೋರ್ಸ್ನ ನಾವು ಕಂಪ್ಲೀಟಾಗಿ ಕವರ್ ಮಾಡಬೇಕು. ಈಗ ಯಾರೋ ಹೇಳಿದ್ರು, ಈ ಆ್ಯಂಟಿಬಯೋಟಿಕ್ ತೊಗೊಂಡೆ ನನಗೆ ಹುಷಾರಾಯಿತು, ನೀನು ತಗೋ ಅಂತ ಹೇಳಿದ್ರೆ ದಯವಿಟ್ಟು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ನ ಡಾಕ್ಟರ್ ಅಡ್ವೈಸ್ ಇಲ್ದಲೇ ತೆಗೆದುಕೊಳ್ಬೇಡಿ. ಆ್ಯಂಟಿಬಯೋಟಿಕ್ ಪೂರ್ತಿ ಕೋರ್ಸ್ ಮುಗಿಸುವುದು ಏಕೆ ಮುಖ್ಯ ಅಂತ ಅಂದರೆ, ಈಗ ಬಂದ್ವಿ ನಾವು ಮೈನ್ ಟಾಪಿಕ್ಕಿಗೆ. ನೀವು ಚೆನ್ನಾಗಿದ್ದರೂ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಇನ್ನೂ ಇರಬಹುದು. ನೆಕ್ಸ್ಟ್, ಆ್ಯಂಟಿಬಯೋಟಿಕ್ ಮಧ್ಯದಲ್ಲಿ ನಿಲ್ಲಿಸಿದರೆ ಬ್ಯಾಕ್ಟೀರಿಯಾಗಳು ಹೆಚ್ಚು ಬಲವಾಗಿ ಮತ್ತೆ ಸೋಂಕು ಉಂಟು ಮಾಡುತ್ತವೆ. ನೆಕ್ಸ್ಟ್ ಪಾಯಿಂಟ್, ಆ್ಯಂಟಿಬಯೋಟಿಕ್ ಪೂರ್ತಿ ಕೋರ್ಸ್ ಮುಗಿಸುವುದು ಬ್ಯಾಕ್ಟೀರಿಯಾಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಮತ್ತು ಸೋಂಕು ಮರುಕಳಿಸುವುದನ್ನು ತಡೆಯುತ್ತದೆ. ಸೊ ಆದ್ದರಿಂದ ಆ್ಯಂಟಿಬಯೋಟಿಕ್ ಪೂರ್ತಿ ಕೋರ್ಸ್ ಮುಗಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಆ್ಯಂಟಿಬಯೋಟಿಕ್ ಪ್ರತಿರೋಧ ಎಂದರೆ ಏನು? ಬ್ಯಾಕ್ಟೀರಿಯಾಗಳು ಔಷಧಿಗಳಿಗೆ ಪ್ರತಿರೋಧ ಹೊಂದುವ ಸ್ಥಿತಿ. ನೆಕ್ಸ್ಟ್, ಸೋಂಕುಗಳನ್ನು ಗುಣಪಡಿಸುವುದು ಕಷ್ಟವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಹೆಚ್ಚು ಕಾಲದ ಅನಾರೋಗ್ಯ, ಹೆಚ್ಚು ವೆಚ್ಚ ಮತ್ತು ಸಾವು ಸಂಭವಿಸಬಹುದು. ನೆಕ್ಸ್ಟ್, ಅತಿಯಾದ ಬಳಕೆ ಅಥವಾ ತಪ್ಪಾದ ಬಳಕೆ ಕಾರಣವಾಗುತ್ತದೆ. ಆ್ಯಂಟಿಬಯೋಟಿಕ್ ಪ್ರತಿರೋಧ ನಿಮ್ಮನ್ನು ಮತ್ತು ಸಮಾಜವನ್ನು ರಕ್ಷಿಸಲು ಅಗತ್ಯವಿರುವಾಗ ಮಾತ್ರ ಆ್ಯಂಟಿಬಯೋಟಿಕ್ಸ್ ಬಳಸಬೇಕು. ವೈದ್ಯರ ಸಲಹೆಯನ್ನು ನಂಬಿ. ಸ್ವಯಂ ಔಷಧಿ ನೀವಾಗಿ ಸೇವನೆ ಬೇಡ. ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಸ್ವಯಂ ನೀವೇ ಔಷಧಿ ತೆಗೆದುಕೊಳ್ಳಬೇಡಿ. ಗಮನದಲ್ಲಿರಿಸಿಕೊಳ್ಳಿ, ಆ್ಯಂಟಿಬಯೋಟಿಕ್ಸ್ ಜೀವ ಉಳಿಸುವ ಔಷಧಿಗಳು. ಆದರೆ ಇಂದು ತಪ್ಪಾಗಿ ಬಳಸಿದರೆ ನಾಳೆ ಅದು ಕೆಲಸ ಮಾಡುವುದಿಲ್ಲ. ನಮ್ಮ ಹಾಗೂ ಭವಿಷ್ಯದ ಪೀಳಿಗೆಯ ಸುರಕ್ಷತೆಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.